ಹೊಸ ಬೆಳಕು ವಡೆ ಉಪ್ಪಿಟ್ಟು ಅವಲಕ್ಕಿ ಮತ್ತು ದೋಸೆ. ಈ ನೋಡ್ರಿ ನೋಡ್ರಿ ಹೆಂಗ ಆಡ್ತಾಳೆ ನೋಡ್ರಿ. ನಿಮ್ಮವ್ವ ಹಿಂದಿ ಸಾಂಗ್ ಕೃಷ್ಣಂದು ಕಿರಾತಕ ಎಲ್ಲಿಂದೆಲ್ಲೂ ಕನೆಕ್ಷನ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಾರ್ಲೆ ಟಾಕೀಸ್. ಎಸ್, ಇವತ್ತು ಕೂಡ ಸಖತ್ತಾಗಿರೋ ಮೀಮ್ಸ್ ಗಳನ್ನ ತಂದಿದೀವಿ. ಸೊ ಅದಕ್ಕೆ ರಿಯಾಕ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಪಾರ್ಟ್ ಜನ್ನಂತ ಕಚಡ ನನ್ನ ಮಗ ವಡೆ ಉಪ್ಪಿಟ್ಟು ಅವಲಕ್ಕಿ ಮತ್ತು ದೋಸೆ. ಗುದ್ದಾಡ್ತಿದೀವಿ ಅಂದಾಗ ಎರಡು ಆನೆ ಗುದ್ದಾಡ್ದಂಗೆ ಇರ್ಬೇಕು ಹೊರತು ಒಂದ್ ಆನೆ ಒಂದು ನಾಯಿ ಗುದ್ದಾಡ್ದಂಗಿದ್ರೆ ಏನ್ ಇಲ್ಲಿಗೂ ಕನೆಕ್ಷನ್ ಇಲ್ಲ. ಏನ್ ಕೇಳಿಸ್ತು ಇಲ್ಲಿ ಅದೇ ಇಲ್ಲೂ ಅದೇ ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ನನ್ಗೆ ಎರಡು ಮುಗ್ಗಳಿದೆ. ಒಂದ್ ಐ ಕ್ಯಾನ್ ಬಿ ಕ್ಯಾಲ್ಕುಲೇಟರ್ ಟೂ ಬ್ಯಾಡ್. ಹೊಸ ಬೆಳಕು ಅಯ್ಯೋ ದೇವ್ರೆ, ಇನ್ನು ಈ ಕಣ್ಣಿಂದ ಏನೇನ್ ನೋಡ್ಬೇಕು. ಡಿ ಬಾಸ್ ಅವ್ರದ್ದು ಮೂವಿ ಇಲ್ಲಿ ಡೈಲಾಗ್ ಗಳು ಯಾವ ರೇಂಜ್ ಇಟ್ಟಾಗೋಯ್ತೋ ಗೊತ್ತಿಲ್ಲ. ರಿಯಲ್ ಲೈಫ್ ಅಲ್ಲಿ ಮಾತ್ರ ಯಪ್ಪ ಸಖತ್ತಾಗಿ ಇಟ್ಟಾಗಿದೆ. ಎಲ್ಲ ಮೀಮ್ ಮೆಟೀರಿಯಲ್. ಸರಿಯಾಗಿ ಹೇಳಿದ್ರಿ. ಟೆಲಿಸ್ಕೋಪ್ ಕಂಡುಹಿಡಿದವರು ಯಾರು? ಗೆಲಿಲಿಯೋ. ಯಾರಮ್ಮ ಪೂಜಾ? ಗೆಲಿಲಿಯೋ. ಗೊತ್ತೇ ಇರ್ಲಿಲ್ಲ. ನೀನೇನೋ ಬರ್ದಿದ್ಯಾ? ಯಾರೋ ನಮ್ ಕ್ಯಾಟಗರಿ ಅವನು. ಅಯ್ಯೋ ತಗಡೆ. ಮೋಸ್ಟ್ಲಿ ಡಿ ಬಾಸ್ ಆನೆ. ಏನ್ ಬರೀ ಡಿ ಬಾಸ್ ಇನ್ನು ಏನೇನ್ರೋ ಮಾಡ್ತಿರಲ್ಲೋ. ಅಲ್ಲ, ಅದು ಪರ್ಫೆಕ್ಟ್ ಆಗಿ ಹೆಂಗೆ ಜಿಗಾಡ್ ಒಳ್ಳೆ ಈ ರಜನಿಕಾಂತ್ ಹಿಂಗ್ ಅಂತಾರಲ್ಲ ಹಂಗೆ ವಿಗ್ ನೀಟಾಗಿ ಕುಡಿಸ್ದಂಗ್ ಕಾಣಿಸುತ್ತೆ. ಚೆನ್ನಾಗಿದೆ. ಯಾರಿಗ್ ಬೇಕು ಗ್ರೀನ್ ಕಲರ್ ನ್ಯಾಚುರಲ್ ವಿಗ್ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ವಿತ್ ಆನೆ. ಟಾಕ್ಸಿಕ್ ರಿಟರ್ನ್ ಬೈ ಕಿರಾತಕ. ಗೀತು ಮೋಹನ್ದಾಸು. ಟಾಕ್ಸಿಕ್ ಇವರು. ರಿಟರ್ನ್ ಅಂಡ್ ಡೈರೆಕ್ಟ್ ರಿಟರ್ನ್ ಬೈ ಟಾಕ್ಸಿಕ್ ಕಿರಾತಕ ಎಲ್ಲಿಂದೆಲ್ಲೂ ಕನೆಕ್ಷನ್. ಈ ಸಾಧು ಕೋಕಿಲಂದು ಒಂದು ಡೈಲಾಗ್ ಇದೆಯಲ್ಲ, ಈ ಮೀಮ್ ನೋಡಿದ್ಮೇಲೆ ನಂಗೆ ಅದೇ ಅನ್ಸಿದ್ದು. ಇದಾ ವಿಷಯ ತುಂಬಾ ಜನ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಅಲ್ಲ, ಅದು ಕರೆಕ್ಟ್ ಆಗಿ ನೋಡೋ ಗಂಟ. ಥಿಂಕ್ ಇದು ಅನೌನ್ಸ್ಮೆಂಟ್ ಬರೋರ್ಗೂ ಗೊತ್ತಿರಲ್ಲ ಅನ್ಸುತ್ತೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಏನದ ಅವ ಪ್ಲಾಸ್ಟಿಕ್ ಅವ ರಿಯಲ್ ಅವ ಮಕ್ಕಳೆಲ್ಲ ಕಂಡು ಯಾರ ಮಕ್ಕಳಪ್ಪ ಮಗ. ಅಲ್ಲ ಗುರು, ಒಂಚೂರು ಭಯನೇ ಇಲ್ವಲ್ಲ. ಯಾರ ಇದು ನಮ್ ಲೋಕಲ್ ಗವರ್ಮೆಂಟ್ ಸ್ಕೂಲ್ ಐಕ್ಲೆ ಪ್ರತಿಭೆಗಳೇ ಅನ್ಸುತ್ತೆ. ಕಾನ್ವೆಂಟ್ ಆಗಿದ್ರೆ ಸುಮ್ಮನೆ ಎದ್ರಿಕ ಹೊಡ್ತಿದ್ದ ಬ್ರೋ ದೇರ್ ಇಸ್ ಎ ಸ್ನೇಕ್ ಬ್ರೋ ಅಂದ್ಬಿಟ್ಟು ಹೋಗ್ಬಿಡವು. ಮಮ್ಮಿ ಡ್ಯಾಡಿ ಯಜಮಾನ ಕೂತಿರ್ತಾನೆ, ದೋಸೆ. ಆದ್ರೆ ನಾನ್ ಮಲ್ಕೊಂಡ್ ಕೆಲಸ ಮಾಡ್ತಾ ಇರ್ತೀನಿ ಸುಮ್ನೆ ಹಾಗೆ. ದೋಸೆ ಆದ್ರೆ ಓನರ್ ಅಂದ್ರೆ ಹಿಂಗಿರ್ಬೇಕು. ಅದು ಇದು ದರ್ಶನ್ ಯಾವ್ದೋ ಒಂದು ಮೂವಿ ಇದೆಯಲ್ಲ, ಯಾವ್ದು? ಅದ್ರಲ್ಲಿ ಒಬ್ಬ ತೊದ್ಲ ಇರ್ತಾನೆ, ಅವನಿಗೆ ಸರಿ ತೆಲಗ್ನೋದು ತೆಲಗೆ 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 ಅಂತಿರ್ತಾರಲ್ಲ, ಹಂಗೆ ಹೇಳ್ಬೇಕಿತ್ತು ನಾವು. ವೆನ್ ಗಾಡ್ ಹ್ಯಾಸ್ ಅದರ್ ಪ್ಲಾನ್ಸ್. ಏನ್ ಮಾಡ್ತಾವ ಸರ್ಕಸ್? ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ.
ಅದಕ್ಕೆ ಈ ತರ ಆಟಗಳನ್ನೆಲ್ಲ ಆಡಬಾರ್ದು. ಆಲ್ಮೋಸ್ಟ್ ಗಾಟ್ ಮೋಟಿವೇಟೆಡ್. ದುಡ್ಡಿದೆ, ದುಡ್ಡಲ್ಲಿ ಹಾಕಿ ದಾಟ್ಬಿಟ್ಟ. ಓಕೆ, ಬ್ರಿಟಿಷ್ ಕಟ್ತಾ ದಾಟ್ಕೊಂಡು ಹೋದ. ಓಕೆ, ದುಡ್ಡು ಕೊಟ್ಟ, ಆಗ್ಲಿಲ್ಲ, ವಾಪಸ್ ಹೋಗ್ಬಿಟ್ಟ. ಮನಿ ಕಾಂಟ್ ಬೈ ಎವ್ರಿಥಿಂಗ್ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ದುಡ್ಡು ದುಡ್ಡು, ದ ವರ್ಲ್ಡ್ ಬೇಸ್ಟ್ ಫಾರ್ ಫ್ಯೂ ಅಂತ ನಾವ್ ಈ ಡೈಲಾಗ್ ಹೊಡಿಬೇಕಷ್ಟೇನೆ. ಏನ್ರಿ 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 ಈಗಿನ ಕಾಲದಲ್ಲಿ ದುಡ್ಡಿಲ್ಲ ಅಂದ್ರೆ ಏನ್ರಿ ಆಗುತ್ತೆ? ಏನ್ರಿ 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 ಯಾವ ಡೈಲಾಗ್ ಇದು? ಇದು ಇವನ್ ಡೈಲಾಗು, ಗಿಲ್ಲಿ ಡೈಲಾಗು. ಹೌದಾ? ನೋಡ್ರಿ ನೋಡ್ರಿ ಹೆಂಗ ಆಡ್ತಾಳೆ ನೋಡ್ರಿ ಅಂತ. ಟೆನ್ಷನ್ ಮಾಡಬೇಡಿ. ಟೆನ್ಷನ್ ಮಾಡಬೇಡಿ, ಟೆನ್ಷನ್ ಮಾಡಬೇಡಿ, ಕದ್ರಬೇಡ, ಬಂದು ಹೋಗತ್ತಾಗೆ. ಎಕ್ಸಾಂಪಲ್ ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ವೈಸ್ ಪ್ರೆಸಿಡೆಂಟ್ ಆಗ್ತೀರಾ, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ಕ್ಯಾಪ್ಟನ್ ಆಗಿ ಸುಮ್ಮನೆ ಹೊಂಟೋಗು, ನಾನು ಕ್ಯಾಪ್ಟನ್ ಆಗು ಹಾಗೆ. ಸುಮ್ಮನೆ ಹೊಂಟೋಗು, ಈಗಲೇ ಟೆನ್ಷನ್ ಅಲ್ಲ ಅವನಿಗೆ. ಆಕ್ಚುಲಿ ಯಾರೋ ರಕ್ಷಿತಾ ಬಂದ್ಬಿಟ್ಟು ಜೂನಿಯರ್ ಸರಿತಾ ಕಂಡಂಗ್ ಕಾಣ್ತಾ ತಾನೆ. ಹೌದಾ? ಅಂದ್ರೆ ಅವ್ರ ಒಂದ್ ಸ್ವಲ್ಪ ಕಪ್ಪಾಗಿದ್ರು, ತುಂಬಾ ಲಕ್ಷಣ ಅವ್ರೆ. ಹೌದು. ಸೊ ರಕ್ಷಿತಾನು ಹಂಗೇನೆ, ಅವಳು ಕಪ್ಪಾಗಿದ್ರು ತುಂಬಾ ಲಕ್ಷಣ ಅವಳೆ. ಸೊ ಹಂಗೆ ಕಾಣ್ತಾರೆ. ಅವಳು ಹಂಗೆ ಕರೆಯೋದು ಜೂನಿಯರ್ ಸರಿತಾ ಅಂತ. ಹೌದಾ? ಬಿಗ್ ಬಾಸ್ ಸರಿತಾ. ಶ್ರೇಷ್ಠವಾದಂತ ಕ್ಯಾಚ್ ಹಾಕ್ಬೇಕು. Single for no. ಸುಮ್ಮನೆ ಸೈಡ್ ವಿಂಗಲ್ ಬಿದ್ದೋಗ ಬಾಲ್ಗೆಲ್ಲ ಹಿಡಿಯಕ್ ಹೋಗಬಾರ್ದು. ನೇರವಾಗಿ ಹಿಡ್ದ ಅಂದ್ರೆ ಅದ್ಭುತವಾಗಿ ನೀವು ಹಿಡಿದ ಬಾಲು ನೀವು ಗ್ರೌಂಡ್ ಬಿಟ್ಟು ಹೋಗೋವರೆಗೂ, ಈ ಪ್ರಪಂಚ ಬಿಟ್ಟು ಹೋಗೋವರೆಗೂ ನಿಮ್ಮನ್ನ ಪ್ರೀತಿಸುವಂತ ಬಾಲ್ನ ಕ್ಯಾಚ್ ಹಾಕಿ. ತುಂಬಾ ಬಾಲ್ಗಳು ಸಿಗ್ತವೆ, ಬಣ್ಣ ಬಣ್ಣದ ಬಾಲ್ಗಳು ಇರ್ತವೆ ಈ ಸಮಾಜದಲ್ಲಿ. ನಿಮ್ಮ ಹತ್ರ ಅದಿದ್ರೆ, ನಿಮ್ಮ ಹತ್ರ ಇದಿದ್ರೆ, ನಿಮ್ಮ ಹತ್ರ ಇದಿದ್ರೆ ಸಿಕ್ಕಾಬಟ್ಟೆ ಬಾಲ್ಗಳು ಸಿಗ್ತವೆ. ಆ ಬಾಲ್ಗಳು ಬೇಡ. ಯಾವ ಬಾಲ್ನ ನೀವು ಕ್ಯಾಚ್ ಹಾಕ್ಬೇಕು ಅಂದ್ರೆ ಇದು ಚೆನ್ನಾಗಿರ್ಬೇಕು, ಇದು ಚೆನ್ನಾಗಿರ್ಬೇಕು. ಇಲ್ಲಿಂದ ಪ್ರೀತಿ ಕೊಡುವಂತ ಬಾಲ್ಗಳನ್ನ ಕ್ಯಾಚ್ ಹಾಕುವಂತ ಕೆಲಸ ಮಾಡ್ಲೇಬೇಕು. ಈ ಪ್ರಪಂಚದ ಧರ್ಮ, ನಾವು ಬಂದ ಮೇಲೆ ಒಬ್ಬ ಸಂಗಾತಿನ ಸೆಲೆಕ್ಟ್ ಮಾಡ್ಲೇಬೇಕು. ಆದರೆ ನೀವು ಬದುಕುವಂತ ಸಮಯದಲ್ಲಿ ನಿಮ್ಮ ಸಾಂಗತ್ಯವೇ ಜೀವನವಲ್ಲ, ನಿಮ್ಮ ಪ್ರೀತಿಯೇ ಜೀವನ ಅಲ್ಲ. ಕುಕ್ರಳ್ಳಿ ಕೆರೆನಲ್ಲಿ ಹಾಕೊಂಡು ಓಡಾಡೋದೇ ಜೀವನ ಅಲ್ಲ, ಅಲ್ಲಿನ ಸುತ್ತಾಡೋದೇ ಜೀವನ. ಈಗ ಅನ್ಕೊಂಡ್ ಯಾರ್ಯಾರು ಸಿಂಗಲ್ ಆಗವ್ರೆ ಅವ್ರಿಗೆಲ್ಲ ಶೇರ್ ಮಾಡಿ ಟ್ಯಾಗ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಮೀಮ್ಸ್ ರಿಯಾಕ್ಷನ್. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರೆ ಬೇಗ ಬೇಗ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟು ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ